ಯುದ್ಧ ಮುಗಿತು, ವಿರಾಟ ರಾಜ ಗೆದ್ದ. ಮುಂದೇನು? ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾಂಡವರೆಲ್ಲ ತಮ್ಮ ವಸ್ತ್ರಾಭರಣಗಳನ್ನು ಧರಿಸಿ ವಿರಾಟನ ಸಭೆಗೆ ಬಂದು ರಾಜರು ಕೂಡುವಂತಹ ಆಸನಗಳ ಮೇಲೆ ಕುಳಿತಿರ್ತಾರೆ. ಇದನ್ನು ನೋಡಿದ ವಿರಾಟ ರಾಜ ಕೋಪದಿಂದ, ಕಂಕ, ನಿನಗೆ ಗೌರವ ಕೊಟ್ಟರೆ ಅದನ್ನೇ ಅಡ್ವಾಂಟೇಜ್ ತಗೊಂಡು ವೇಷ ಬದಲಿಸಿ ನೇರವಾಗಿ ರಾಜರು ಕೂಡೋ ಸ್ಥಾನದಲ್ಲಿಯೇ ಕುಳಿತಿದ್ದೀಯ, ನಿನ್ನ ಪ್ರವರ್ತನೆ ಸರಿಯಾಗಿಲ್ಲ ಅಂತ ಹೇಳ್ತಾನೆ. ಆಗ ಅರ್ಜುನ ಮುಂದೆ ಬಂದು ತಾವು ಯಾರ್ಯಾರು ಅಂತ ಎಲ್ಲ ವಿವರವಾಗಿ ಹೇಳ್ತಾನೆ. ಹಾಗೆ ತಮ್ಮ ಅಜ್ಞಾತವಾಸವನ್ನು ತಾವು ವಿರಾಟ ರಾಜ್ಯದಲ್ಲಿ ಹೇಗೆ ಮುಗಿಸಿದ್ದೇವೆ ಅಂತ ಎಲ್ಲವನ್ನು ವಿವರಿಸ್ತಾನೆ. ನಂತರ ಉತ್ತರ ಕುಮಾರ ಬಂದು, ತಂದೆ, ಕೌರವರ ಜೊತೆ ಯುದ್ಧ ಮಾಡಿ ಗೆದ್ದಿದ್ದು ಅರ್ಜುನನೇ, ನಾನಲ್ಲ ಅಂತ ಹೇಳ್ತಾನೆ. ಆಗ ವಿರಾಟ ರಾಜ, ಮಗನೇ, ನಿನ್ನ ಮಾತ್ರ ಅಲ್ಲ, ನನ್ನನ್ನು ಕಾಪಾಡಿದ್ದು ಕೂಡ ಇವರೇ ಅಂತ ಹೇಳಿ ತಲೆ ತೆಗೆಸ್ತಾನೆ. ಹಾಗೆ ಇಷ್ಟೊಂದು ಉಪಕಾರ ಮಾಡಿ ನಮ್ಮ ಧನ, ಮಾನ, ಪ್ರಾಣ, ಸಂಪತ್ತು ಕಾಪಾಡಿದಂತಹ ನಿಮಗೆ ನಾನು ಏನಾದರೂ ಮಾಡಬೇಕು ಅಂತ ನನ್ನ ಮಗಳಾದ ಉತ್ತರಾಳನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ಕೊಡ್ತೀನಿ ಅಂತ ಅಂತಾನೆ. ಈ ಅರ್ಜುನನಿಗೆ ಇಲ್ಲ ನೋಡಿಗೆ ಕಡಿಮೆ ಆಗಿತ್ತು. ಆದರೆ ಅರ್ಜುನ ವಿರಾಟ ರಾಜನಿಗೆ, ರಾಜ, ನಿನ್ನ ಮಗಳು ನಿನ್ನ ಜೊತೆ ಹೇಗೆ ನಡೆದುಕೊಂಡಿದ್ದಾಳೋ ನನ್ನ ಜೊತೆ ಕೂಡ ಹಾಗೆ ನಡೆದುಕೊಂಡಿದ್ದಾಳೆ. ಅವಳು ನನಗೆ ಮಗಳ ಸಮಾನ, ನಾನು ಮದುವೆ ಮಾಡಿಕೊಳ್ಳೋಕ್ಕಾಗಲ್ಲ. ಆದರೆ ನಿನ್ನ ಮಗಳನ್ನು ನನ್ನ ಮಗ ಅಭಿಮನ್ಯುನಿಗೆ ಕೊಟ್ಟು ಮದುವೆ ಮಾಡಿಕೊಡ್ತೀಯಾ ಅಂತ ಕೇಳ್ತಾನೆ. ನಂತರ ದ್ರುಪದ ಅಕ್ಷಯಣಿ ಸೈನ್ಯದ ಜೊತೆ ಬರ್ತಾನೆ. ಕಾಶಿರಾಜ ಮತ್ತು ಶೌಬ್ಯರು ಕೂಡ ಒಂದೊಂದು ಅಕ್ಷಯಣಿ ಸೈನ್ಯದ ಜೊತೆ ಬರ್ತಾರೆ. ಹೀಗೆ ಎಲ್ಲ ಬಂದು ಮಿತ್ರರ ಸಡಗರದಲ್ಲಿ ಉತ್ತರ ಮತ್ತು ಅಭಿಮನ್ಯುವಿನ ವಿವಾಹ ವಿಜೃಂಭಣೆಯಿಂದ ನಡೆಯುತ್ತೆ. ಇಲ್ಲಿಗೆ ಪಾಂಡವರ ಅಜ್ಞಾತವಾಸ ಕೂಡ ಮುಗಿಯುತ್ತೆ.